ನಮಸ್ತೆ ಸ್ನೇಹಿತರೆ, ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ. ನರೇಂದ್ರ ಮೋದಿ ದೇಶ ಕಂಡ ಹೆಮ್ಮೆಯ ನಾಯಕ ಅಂತಲೇ ಹೇಳಬಹುದು. ಸತತ 2ನೇ ಬಾರಿ ಭಾರತದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನರೇಂದ್ರ ಮೋದಿಯವರ ಸಾಧನೆ ಸಾಕಷ್ಟು ಎಂದು ಹೇಳಿದರೆ ತಪ್ಪಾಗಲ್ಲ. ಸಾಕಷ್ಟು ಹೊಸ ಯೋಜನೆ, ದೇಶದ ಸೈನ್ಯ ಬಲದ ವೃದ್ಧಿ, ಹಿಂದುತ್ವ ಸೇರಿದಂತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡುತ್ತಿರುವ ನರೇಂದ್ರ ಮೋದಿಯವರು ವಿಶ್ವದ ಶಕ್ತಿಶಾಲಿ ನಾಯಕರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳಬಹುದು. ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿ ಸುದ್ದಿಯಾಗಿದ್ದ ನರೇಂದ್ರ ಮೋದಿಯವರು ಈಗ ಸಮುದ್ರ ಆಳಕ್ಕೆ ಹೋಗಿ ಶ್ರೀಕೃಷ್ಣನ ದ್ವಾರಕ ದರ್ಶನವನ್ನು ಮಾಡಿದ್ದಾರೆ. ನರೇಂದ್ರ ಮೋದಿಯವರು ದ್ವಾರಕ ದರ್ಶನ ಮಾಡಿದ ತಡ ದೇಶದಲ್ಲಿ ಸಾಕಷ್ಟು ಹೊಸ ಚರ್ಚೆಗಳು ಉದ್ಭವ ಆಗಿದೆ ಅಂತಾನೆ ಹೇಳಬಹುದು. ಸಾಕಷ್ಟು ಜನರು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ನರೇಂದ್ರ ಮೋದಿಯವರು ಇಂದು ದ್ವಾರಕ ದರ್ಶನ ಮಾಡಿರುವುದರ ಹಿಂದಿನ ರಹಸ್ಯ ಏನಿರಬಹುದು ಎಂದು ಪ್ರಶ್ನೆಯ ಸುರಿಮಳೆಯನ್ನೇ ಸುರಿದಿದ್ದಾರೆ. ಹಾಗಾದರೆ ನರೇಂದ್ರ ಮೋದಿ ದ್ವಾರಕ ದರ್ಶನ ಮಾಡಿರುವುದರ ಹಿಂದೆ ಇರುವ ಕಾರಣ ಏನು ಇರಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೂ ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ, ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನರೇಂದ್ರ ಮೋದಿ ಅವರು ಕೆಲವು ಸಮಯಗಳ ಹಿಂದೆ ಲಕ್ಷದ್ವೀಪಕ್ಕೆ ಪ್ರವಾಸ ಮಾಡಿ ಅಲ್ಲಿನ ಸುಂದರ ತಾಣಗಳನ್ನು ವರ್ಣಿಸಿದರು. ನರೇಂದ್ರ ಮೋದಿ ಅವರು ಲಕ್ಷದ್ವೀಪ ಪ್ರವಾಸ ಮಾಡಿದ ಬೆನ್ನಲ್ಲೇ ಮಾಲ್ಡೀವ್ಸ್ನ ಕೆಲವು ಗಣ್ಯರು ಮೋದಿಯವರ ಮೇಲೆ ಟೀಕೆಯನ್ನು ಮಾಡಿ ಸಮಸ್ಯೆಗೆ ಸಿಲುಕಿಕೊಂಡರು ಅಂತಾನೆ ಹೇಳಬಹುದು. ನರೇಂದ್ರ ಮೋದಿ ಅವರ ಲಕ್ಷದ್ವೀಪದ ಪ್ರವಾಸದ ಬೆನ್ನಲ್ಲೇ ಮಾಲ್ಡೀವ್ಸ್ಗೆ ಹೋಗುವ ಭಾರತೀಯರ ಸಂಖ್ಯೆ ಸಾಕಷ್ಟು ಕಡಿಮೆಯಾಗಿದೆ. ಸದ್ಯ ಲಕ್ಷದ್ವೀಪವನ್ನು ಅಭಿವೃದ್ಧಿ ಮಾಡಲಾಗುತ್ತಿದ್ದು ಮುಂದಿನ ದಿನ ಲಕ್ಷದ್ವೀಪ ವಿಶ್ವದ ಪ್ರಸಿದ್ಧ ತಾಣಗಳಲ್ಲಿ ಒಂದಾಗುತ್ತದೆ ಅಂತಾನೆ ಹೇಳಬಹುದು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ಹಿಂದೂಗಳಿಗೆ ರಾಮನ ದರ್ಶನ ಪಡೆಯಲು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ಮೋದಿ ಅವರ ಕೊಡುಗೆ ಅಪಾರ ಅಂತಾನೆ ಹೇಳಬಹುದು. ಇದೀಗ ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡಿರೋ ನರೇಂದ್ರ ಮೋದಿ ಅವರು ದ್ವಾರಕಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನ ದರ್ಶನವನ್ನ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಹೌದು, ಆಳ ಸಮುದ್ರಕ್ಕೆ ಹೋಗಿ ಕೃಷ್ಣನ ದ್ವಾರಕ್ಕೆ ಭೇಟಿ ನೀಡಿದ ನರೇಂದ್ರ ಮೋದಿ ಅವರು ಸಮುದ್ರದ ಆಳದಲ್ಲಿರುವ ಫೋಟೋವನ್ನು ಮತ್ತು ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಸಮುದ್ರದ ಆಳದಲ್ಲಿರುವ ಶ್ರೀಕೃಷ್ಣನ ದ್ವಾರಕಕ್ಕೆ ಭೇಟಿ ನೀಡಿದ ನರೇಂದ್ರ ಮೋದಿ ಅವರು ಅಲ್ಲೇ ಕುಳಿತು ಪ್ರಾರ್ಥನೆಯನ್ನು ಕೂಡ ಮಾಡಿದರು. ಇನ್ನು ನರೇಂದ್ರ ಮೋದಿ ಅವರು ದ್ವಾರಕಕ್ಕೆ ಹೋಗುವ ಸಮಯದಲ್ಲಿ ನವಿಲುಗರಿಯನ್ನು ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ಶ್ರೀಕೃಷ್ಣನಿಗೆ ಅರ್ಪಣೆಯನ್ನು ಕೂಡ ಮಾಡಿದ್ದಾರೆ. ಸ್ಕೂಬಾ ಡೈವಿಂಗ್ ಮೂಲಕ ಪ್ರಾಚೀನ ದ್ವಾರಕಾ ನಗರದಲ್ಲಿ ಅಂಡರ್ ವಾಟರ್ ಪೂಜೆಯನ್ನು ನರೇಂದ್ರ ಮೋದಿ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಸಾಮಾಜಿಕ ಜಾಲತಾಣವಾದ ಟ್ವಿಟರ್ನಲ್ಲಿ ಮೋದಿ ದ್ವಾರಕಾ ದರ್ಶನ ವಿಡಿಯೋ ಹಂಚಿಕೊಳ್ಳಲಾಗಿದೆ. ಮೋದಿ ಅವರಿಗೆ ದೇವರ ಮೇಲೆ ಇರುವ ಭಕ್ತಿ ನೋಡಿ ಜನರು ಅಪಾರವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ನರೇಂದ್ರ ಮೋದಿ ಅವರು ದ್ವಾರಕಾ ದರ್ಶನ ವಿಡಿಯೋವನ್ನು ಮಾಡಿ ಆಧ್ಯಾತ್ಮಿಕ ಭವ್ಯತೆ ಮತ್ತು ಸಮಯಾತೀತ ಭಕ್ತಿಯ ಪ್ರಾಚೀನ ಯುಗಕ್ಕೆ ನಾನು ಆಳವಾದ ಸಂಪರ್ಕವನ್ನು ಅನುಭವಿಸಿದೆ. ಭಗವಾನ್ ಕೃಷ್ಣನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ತವರು ರಾಜ್ಯಕ್ಕೆ 2 ದಿನಗಳ ಭೇಟಿ ನೀಡಿದ ಸಂದರ್ಭದಲ್ಲಿ ಗುಜರಾತ್ನ ಪಂಚಕುಯಿ ಕಡಲ ತೀರದ ಕರಾವಳಿಯ ಅರೇಬಿಯನ್ ಸಮುದ್ರದಲ್ಲಿ ದ್ವಾರಕಾ ದರ್ಶನವನ್ನ ಸ್ಕೂಬಾ ಡೈವಿಂಗ್ ಮೂಲಕ ಮಾಡಿದರು ಮತ್ತು ದ್ವಾರಕಾ ದರ್ಶನ ಸಮಯದಲ್ಲಿ ನವಿಲುಗರಿಯನ್ನಿಟ್ಟು ಧ್ಯಾನವನ್ನು ಕೂಡ ಮಾಡಿದರು. ಸ್ನೇಹಿತರೆ, ಪುರಾಣ ಮತ್ತು ಸಂಪ್ರದಾಯಗಳಲ್ಲಿ ದ್ವಾರಕಾ ಶ್ರೀಕೃಷ್ಣನಿಂದ ಸ್ಥಾಪಿಸಲ್ಪಟ್ಟ ನಗರವನ್ನ ಗುಜರಾತ್ನ ಮೊದಲ ರಾಜಧಾನಿ ಎಂದು ಪರಿಗಣಿಸಲಾಗಿದೆ. ಈ ಪವಿತ್ರ ನಗರವು ಹಿಂದೂ ಸಂಪ್ರದಾಯದಲ್ಲಿ ಸಪ್ತಪುರಿ ಅಂದರೆ 7 ಪವಿತ್ರ ನಗರಗಳು ಎಂದು ರೂಪಿಸಲಾಗುತ್ತದೆ. ಈಗ ಮುಳುಗಿರೋ ಅಂದರೆ ದ್ವಾರಕಾ ನಗರದ ಮೊದಲ ನೀರೊಳಗಿನ ಉತ್ಪನ್ನಗಳನ್ನು 1982 ಮತ್ತು 90ರ ನಡುವೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಓಷನೋಗ್ರಫಿ ಸಾಗರ ಪುರಾತತ್ವ ಶಾಸ್ತ್ರ ಘಟಕದ ಸಂಶೋಧನೆಯನ್ನ ಮಾಡಿತು ಅಂತಾನೆ ಹೇಳಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ದ್ವಾರಕಾ ಡೈವನ್ನು ದೈವಿಕ ಅನುಭವ ಎಂದು ಕರೆದರು ಮತ್ತು ಅದೇ ಸಮಯದಲ್ಲಿ 2.32 ಕಿಲೋಮೀಟರ್ ವ್ಯಾಪಿಸುವ ಸುದರ್ಶನ ಸೇತುವೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಮುಂದಿನ ದಿನಗಳಲ್ಲಿ ಈ ಸೇತುವೆ ಮೂಲಕ ಜನರು ದ್ವಾರಕ ದರ್ಶನವನ್ನ ಮಾಡಬಹುದಾಗಿದೆ. ರಾಮ ಮಂದಿರದ ಬೆನ್ನಲ್ಲೇ ಈಗ ಜನರಿಗೆ ಶ್ರೀಕೃಷ್ಣನ ದ್ವಾರಕ ದರ್ಶನವನ್ನ ಮಾಡಿಸಲು ಹೊರಟಿರುವ ನರೇಂದ್ರ ಮೋದಿ ಅವರ ಈ ಕೆಲಸಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ ಅಂತಾನೆ ಹೇಳಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಪ್ರವಾಸದ ಸಮಯದಲ್ಲಿ ದ್ವಾರಕಕ್ಕೆ ಮೀಸಲಿಡಲಾದ 4,150 ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಅಡಿಪಾಯವನ್ನು ಹಾಕಿದರು. ಮುಂದಿನ ದಿನಗಳಲ್ಲಿ ಈ ಸೇತುವೆ ಕೆಲಸ ಆರಂಭವಾಗಲಿದ್ದು ಆದಷ್ಟು ಬೇಗ ಜನರಿಗೆ ಶ್ರೀಕೃಷ್ಣನ ದ್ವಾರಕದ ದರ್ಶನ ಆಗಲಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ನರೇಂದ್ರ ಮೋದಿ ಅವರ ಈ ದ್ವಾರಕ ದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ತೆ.